ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾಳೆ ಈ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಮಾಡಿಫಿಕೇಶನ್ ಅಥವಾ ಎಡಿಟ್, ಆ್ಯಡ್, ಡಿಲೀಟ್ ಸಮಥಿಂಗ್ ಈ ಥರ ಪ್ರೊಸೆಸ್ಸು ಮುಗಿಯೋದು ನಾಳೆ ಬೆಳಗ್ಗೆ 11 ಗಂಟೆಗೆ. ಸೊ ಈ ಗ್ಯಾಪ್ನಲ್ಲಿ ನೀವು ಏನು ಮಾಡಬೇಕು, ಹಾಗೆ ಕೆಲವೊಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಹಾಗೆ ಇದಾದ ನಂತರ ಪ್ರೋಸೆಸ್ ಏನು, ಸೊ ಕೆಲವೊಂದು ಟಿಪ್ಸ್ ಅಂತಲೇ ಇಟ್ಕೊಳ್ಳಿ. ಓಕೆನಾ? ನಿಮಗೆ ಗೊತ್ತಿರ್ಬೋದು, ಇವಾಗ ಆಲ್ರೆಡಿ ತುಂಬ ಜನಕ್ಕೆ ಕಾಲೇಜು ಸಿಕ್ಕಿರ್ತವೆ, ಕೆಲವರಿಗೆ ಕಾಲೇಜ್ ಸಿಕ್ಕಿರಲ್ಲ. ಸೊ ನೀವೇನು ಮಾಡಬೇಕು, ಮಾಡಿಫಿಕೇಶನ್ ಮಾಡೋದಕ್ಕೆ ನಾಳೆ ಬೆಳಗ್ಗೆ 11 ಗಂಟೆ ತನಕ ಟೈಮ್ ಇದೆ. ಅಷ್ಟರೊಳಗೆ ನೀವು ಮಾಡ್ಕೋಬೇಕು. ಸೊ ರೀಅರೇಂಜ್ ಮಾಡಿ, ಇಲ್ಲ ಬೇರೆ ಕಾಲೇಜ್ನ ಆ್ಯಡ್ ಮಾಡು, ಡಿಲೀಟ್ ಮಾಡಿ, ಸೊ ಎಲ್ಲ ಮಾಡಿ ರೆಡಿ ಇಟ್ಕೋಬೇಕು. ಬಿಕಾಸ್ ಫೈನಲ್ ರಿಸಲ್ಟ್ನಲ್ಲಿ ನಿಮಗೆ ಕಾಲೇಜ್ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗಬೇಕಾಗುತ್ತೆ. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಆಪ್ಷನ್ ಸಿಕ್ತು ಅಂದರೆ, ಕಾಲೇಜ್ ಸಿಕ್ತು ಅಂದರೆ ಸೆಕೆಂಡ್ ರೌಂಡಿಗೆ ಥಿಂಕ್ ಮಾಡ್ಬೋದು. ಬಟ್ ಇವಾಗ ನೀವು ಏನು ಮಾಡಬೇಕು, ಮಾಡಿಫಿಕೇಶನ್ ಮಾಡಬೇಕು. ಸೊ ಇದು ಮೊದಲನೇ ಪಾಯಿಂಟು. ಇನ್ನು ಮಾಡಿಫಿಕೇಶನ್ ಮಾಡೋದಕ್ಕೆ ನಿಮಗೆ ಸಮಯ ಇರೋದು ನಾಳೆ ಬೆಳಗ್ಗೆ 11 ಗಂಟೆ ತನಕ ಅಷ್ಟೇ ಇರೋದು. ಸೊ ನಾನೇನು ಹೇಳ್ತೀನಿ ಅಂದರೆ, ನಾಳೆ ಬೆಳಗ್ಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಗೊತ್ತಿರ್ಬೋದು KA ಸರ್ವರ್ ಹೇಗಿದೆ ಅಂತ. ಕ್ರ್ಯಾಶ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ 404 ಎರರ್ ಬರ್ಬೋದು, ಇಲ್ಲ ಓಪನ್ ಆಗದೇ ಇರ್ಬೋದು. ಈ ಥರ ಇಶ್ಯೂಸ್ನ ಫೇಸ್ ಮಾಡೋ ಬದಲು ನೀವೇನು ಮಾಡಿ, ಇವಾಗಲೂ ಟೈಮ್ ಇದೆ. ಸೊ ನೈಟೆಲ್ಲ ಟೈಮ್ ಇರುತ್ತೆ. ಓಪನ್ ಮಾಡಿ, ರೀಅರೇಂಜ್ ಮಾಡಿ, ಮಾಡಿಫಿಕೇಷನ್ ಮಾಡಿ, ಇಲ್ಲ ನಮಗೆ ಸಿಕ್ಕಿರೋ ಕಾಲೇಜ್ ನಮಗೆ ಇಷ್ಟ ಆಯಿತು ಅಂದರೆ ಹಾಗೆ ಬಿಡಿ. ಸೊ ಇದೆಲ್ಲ ಮಾಡ್ತಾ ಇರ್ಬೋದು. ಇನ್ನು ನೆಕ್ಸ್ಟು, ನಿಮಗೆ ಈ ಒಂದು ಕಾಲೇಜ್ ಸಿಕ್ಕ ನಂತರ ನೀವು ಅಡ್ಮಿಷನ್ ಆಗ್ತೀನಿ ಅಂದರೆ ಏನೇನು ಕಲೆಕ್ಟ್ ಮಾಡ್ಕೋಬೇಕು, ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪು, ಹಾಗೆ ಅಪ್ಲಿಕೇಶನ್ ಫಾರ್ಮು, ಹಾಗೆ ಆರ್ಡರ್ ಕಾಪಿ ಯಾವಾಗ ಬರುತ್ತೆ, ನೀವು ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ಬರುತ್ತೆ, ಅದನ್ನು ಇಟ್ಕೊಂಡಿರಬೇಕು. ಹಾಗೆ ಬೇಕಾಗಿರುವ ಅಮೌಂಟು ನಿಮಗೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟುವಂಥ ಚಾನ್ಸಸ್ ಇರಲ್ಲ. ಸೊ ಜನರಲ್ ಕ್ಯಾಟಗರಿ ಆದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1.2 ಲ್ಯಾಕ್ಸ್ 1.25 ಲ್ಯಾಕ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಬಿಕಾಸ್ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ 1,07,000 ಸಮಥಿಂಗ್ ಏನಿರಬೇಕು. ಬಟ್ ಅಲ್ಲಿ ಕಾಲೇಜಿಗೆ ಹೋದ್ಮೇಲೆ ಆ ಫೀಸ್ ಈ ಫೀಸ್ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೋಬೋದು, ಹೇಳೋಕ್ಕಾಗಲ್ಲ. ಸೊ ರೆಡಿ ಮಾಡಿ ಇಟ್ಕೊಂಡಿರಿ. ಇನ್ನು ST SC ಅವರಿಗೆ 30,000 to 40,000 ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇನ್ನು ಸ್ಕಾಲರ್ಶಿಪ್ ಬರಬೇಕು ಅಂದರೆ ಪಾಸ್ಬುಕ್ ರೆಡಿ ಆಗಿರಬೇಕು. ಸೊ ಪಾಸ್ಬುಕ್ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸು ಇರಬೇಕು. ಸೊ ನಿಮಗೆ ಕಾಲೇಜ್ ಅಲರ್ಟ್ ಆದ ನಂತರ, ಐ ಮೀನ್ ಫೈನಲ್ ರಿಸಲ್ಟ್ನಲ್ಲಿ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ನಲ್ಲಿ ಕಾಲೇಜ್ ಅಲರ್ಟ್ ಆದ ನಂತರ ನಿಮಗೆ ಆರ್ಡರ್ ಕಾಪಿ ಬರುತ್ತಲ್ಲ, ಸೊ ಅದು ಫುಲ್ ಡೀಟೇಲ್ಡ್ ಪ್ರಿಂಟ್ಔಟ್ ತಗೊಳ್ಳಿ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಸ್ಕ್ರೀನ್ಶಾಟ್ ತೊಗೊಳೋದು, ಅದನ್ನು ಪ್ರಿಂಟ್ಔಟ್ ತೊಗೊಳೋದು, ಆ ಥರ ಕೆಲಸ ಮಾಡಬೇಡಿ. ಬಿಕಾಸ್ ನಮಗೆ ಕಾಲೇಜ್ ಅಲರ್ಟ್ ಆದ ಟೈಮ್ನಲ್ಲಿ ಇವೆಲ್ಲ ಆಪ್ಷನ್ ಇರಲಿಲ್ಲ. ಸೊ ನಿಮಗೆ ತುಂಬಾ ಚಾನ್ಸಸ್ ಇದೆ. ಸೊ ಪ್ರಾಪರಾಗಿ ಎಲ್ಲದನ್ನು ಮಾಡಿ. ಸೊ ನಾನೇನು ಹೇಳ್ತಿರ್ತೀನಿ ಅಂದರೆ, ಫುಲ್ ಡೀಟೇಲ್ ಪ್ರಿಂಟೌಟ್ ಅಥವಾ PDF ರೆಡಿ ಮಾಡಿಟ್ಕೊಂಡು ಜೆರಾಕ್ಸ್ ಕಾಪಿನ ತಗೊಂಡು ಎಲ್ಲರೂ ಸೇಫಾಗಿ ಇಟ್ಕೊಳ್ಳಿ. ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು, ಹಾಗೆ ಅಪ್ಲಿಕೇಶನ್ ಫಾರ್ಮು, ಹಾಗೆ 10th PUC, ಹಾಗೆ ಬೇರೆ ಬೇರೆ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್, ಹಾಗೆ ಪಾಸ್ಬುಕ್, ಬ್ಯಾಂಕ್ ಪಾಸ್ಬುಕ್. ಬಿಕಾಸ್ ನಿಮಗೆ ನೆಕ್ಸ್ಟು ಸ್ಕಾಲರ್ಶಿಪ್ ಬರಬೇಕಂದ್ರೆ ಕರೆಕ್ಟ್ ಪಾಸ್ಬುಕ್ನ ಕೊಡಲಿಲ್ಲ ಅಂದರೆ, ಮೀನ್ಸ್ ಈ ಒಂದು KAಗೆ ಕೊಟ್ಟಿರುವಂಥ ಪಾಸ್ಬುಕ್ ಕೊಡಲಿಲ್ಲ ಅಂದರೆ ಅಮೌಂಟ್ ಬರಲ್ಲ. ಇದನ್ನು ಫೇಸ್ ಮಾಡಿರುವಂಥ ನನ್ನ ಗೆಳೆಯರು ಸಹ ನಾನು ನೋಡಿದ್ದೀನಿ ಕಾಲೇಜ್ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ರೆಡಿ ಮಾಡಿಟ್ಕೊಳ್ಬೇಕು. ಓಕೆನಾ? ಇನ್ನು ಮುಂದೆ, ಈಗ ನನಗೆ ಜಸ್ಟ್ ರೀಸೆಂಟಾಗಿ ಒಬ್ಬರು ಒಂದು 2 hours ಬ್ಯಾಕ್ ಒಬ್ಬರು ಕಮೆಂಟ್ ಮಾಡಿದರು, ಸರ್ ನನ್ನ ಕಾಲೇಜೇ ಅಲರ್ಟ್ ಆಗಿಲ್ಲ, ಏನು ಮಾಡೋದು? ಸರ್, ಒಂದು ನಿಮ್ಮ ರ್ಯಾಂಕಿಂಗ್ ವೈಸು ಅಲರ್ಟ್ ಆಗದೇ ಇರ್ಬೋದು. ಸೊ ಪ್ರಯತ್ನ ನಾನೇನು ಹೇಳ್ತೀನಿ ಅಂದರೆ, ಸೊ ಕಾಲೇಜುಗಳನ್ನ ಲಿಸ್ಟ್ ಔಟ್ ಬೇರೆದು ಮಾಡಿಬಿಟ್ಟು ಆದಷ್ಟು ಬೇಗ ಇವಾಗಿಂದನೇ ಸ್ಟಾರ್ಟ್ ಮಾಡ್ಬೇಕು. ನೀವು ಸ್ಟಾರ್ಟ್ ಮಾಡಿ ಹಾಕಿರುವಂಥ ಕಾಲೇಜನ್ನ ಡಿಲೀಟ್ ಮಾಡಿ, ಮತ್ತೆ ಇನ್ನೊಂದು ಸತಿ ಸಿಗುವಂಥ ಕಾಲೇಜುಗಳನ್ನ ಒಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಆ್ಯಡ್ ಮಾಡಿ. ಓಕೆನಾ? ಸೊ ಫೈನಲ್ ರಿಸಲ್ಟಲ್ಲಿ ಸಿಗ್ಬೋದು, ಇಲ್ಲಾಂದರೆ ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗೇ ಆಗ್ತೀರಾ. ಸೊ ಅಲ್ಲೂ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ, ಸೊ ಕಾಲೇಜ್ ಸಿಕ್ಕ ನಂತರ ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟು ಹಾಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟು ಎರಡೂ ಅಲಾಟ್ಮೆಂಟಲ್ಲೂ ಒಂದೇ ಕಾಲೇಜ್ ಸಿಕ್ಕಿದೆ. ಸೊ ನೀವು ಆಲ್ಮೋಸ್ಟ್ ಒಂದು 90 to 95% ಅದೇ ಕಾಲೇಜು ಫೈನಲ್ ರಿಸಲ್ಟ್ನಲ್ಲೂ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟು ಇದರ ಜೊತೆಗೆ ಈಗ ಒಂದು ನಿಮ್ಮ ಪ್ರಿಯಾರಿಟಿ ವೈಸ್ ಒಂದು 10ನೇ ಕಾಲೇಜ್ ಸಿಕ್ಕಿರುತ್ತೆ, 10ನೇ ಲಿಸ್ಟ್ನಲ್ಲಿರುವಂಥ ಕಾಲೇಜ್ ಸಿಕ್ಕಿರುತ್ತೆ. ಅದ್ರ ಮೇಲೆ ಇರುವಂಥ ಕಾಲೇಜು ನಿಮಗೆ ಓಕೆ, ಯಾವ್ದಾರು ಒಂದು ಡಮ್ಮಿ ಕಾಲೇಜು, 1-2 ಡಮ್ಮಿ ಕಾಲೇಜ್ ಇರುತ್ತೆ ಅಂದರೆ ಅದನ್ನು ತೆಗ್ದಾಕ್ಬಿಟ್ಟು ಒಳ್ಳೆ ಕಾಲೇಜನ್ನ ಮೇಲೆ ಆ್ಯಡ್ ಮಾಡಿ. ಓಕೆನಾ? ಸೊ ಮಾಡಿರ್ತಾರೆ, ಕೆಲವರು ಮಾಡಿರ್ತಾರೆ ಮಿಸ್ಟೇಕ್ಸು. ಸೊ ಆ್ಯಡ್ ಮಾಡಿ
ಹೇಳೋಕ್ಕಾಗಲ್ಲ. ಅದಕ್ಕಿಂತ ಈಗ ಸಿಕ್ಕಿರೋ 10ನೇದಕ್ಕಿಂತ ನಿಮಗೆ 7ನೇ ಸಿಗ್ಬೋದು, 5ನೇ ಸಿಗ್ಬೋದು, ಹೇಳೋಕ್ಕಾಗಲ್ಲಲ್ವಾ. ಸೊ ಇದನ್ನು ಮಾಡಿಫಿಕೇಷನ್ ಮಾಡಿ. ನೆಕ್ಸ್ಟ್ ಏನು ಹೇಳ್ತೀನಿ ಅಂದರೆ SNQ ಕೋಟಾ. SNQ ಕೋಟಾ ಎಲ್ಲರಿಗೂ ಸಿಗುತ್ತೆ ಅಂತ ಯಾರು ಭ್ರಮೇಲಿ ಇರಬೇಡಿ. ಸೊ ಮ್ಯಾಚ್ ಟು ಮ್ಯಾಚ್ ಸಿಗೋದು ಡೌಟು SNQ ಕೋಟಾ. ಸೊ ಕೆಲವ್ರಿಗೆ ಸಿಗುತ್ತೆ. ಸೊ ಅದು ಡಿಪೆಂಡ್ಸ್ ಆನ್ ರ್ಯಾಂಕಿಂಗೇ ಬರುತ್ತೆ. ನನ್ನ ಪ್ರಕಾರ ರ್ಯಾಂಕಿಂಗೇ ಬರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಈಗ ನಿಮ್ಮ ರ್ಯಾಂಕಿಂಗಿಂತ ಸ್ವಲ್ಪ ಕಡಿಮೆ ಇದ್ದವ್ರಿಗೆ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ನೀವು ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಸಿಕ್ಕಿರುವ ಕಾಲೇಜ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಹಾಗೆ ಫೀಸ್ನ ರೆಡಿ ಮಾಡಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಹೇಳ್ತೀನಿ ಅಂದರೆ, ಕಾಲೇಜ್ ಅಡ್ಮಿಷನ್ ಆಗ್ಬೇಕಾದ್ರೆ ನಿಮಗೆ ಅಲ್ಲಿ ಕೊಡುವಂತಹ ಸ್ಲಿಪ್ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮೀನ್ಸ್ ಫೀಸ್ ಪೇ ಮಾಡಿದ ನಂತರ ನಿಮಗೆ ಕಾಲೇಜ್ ಸ್ಲಿಪ್ ಕೊಟ್ಟೇ ಕೊಡ್ತಾರೆ, ಫೀಸ್ ರಿಸಿಪ್ಟ್ ಅಂತ. ಸೊ ಅವನ್ನೆಲ್ಲೂ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಸ್ಕಾಲರ್ಶಿಪ್ಪಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಎವ್ರಿ ಡಾಕ್ಯುಮೆಂಟ್ ಈಸ್ ನೆಸಸರಿ. ಸೊ ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಫಸ್ಟ್ ಸ್ಕಾಲರ್ಶಿಪ್ ಬರೋ ತನಕ ನಿಮಗೆ ಡೌಟ್ಸ್ ತುಂಬಾ ಬರುತ್ತೆ. ಸೊ ಅದೊಂದು ಬರೋ ತನಕ ಎಲ್ಲ ಡಾಕ್ಯುಮೆಂಟ್ಸು ಪ್ರಿಸರ್ವ್ ಮಾಡಿ ಇಟ್ಕೋಬೇಕು. ಮೀನ್ಸ್ ಸೇಫಾಗಿ ಎತ್ತಿಡಬೇಕು. ಒಂದು 4-5 ಕಾಪಿ ಮಾಡಿಟ್ಕೊಳ್ಳಿ, ತೊಂದರೆ ಇಲ್ಲ. ಬಿಕಾಸ್ ಬೇಕೇ ಬೇಕು ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ನೆಕ್ಸ್ಟು TC ಅಷ್ಟೇ. TC ನಮಗೆ ಅವಶ್ಯಕತೆ ಇದೆಯಾ? ಈಗ ಏನಾಗುತ್ತೆ ಅಂದರೆ, ಕರ್ನಾಟಕದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಬಟ್ ಔಟ್ ಆಫ್ ಕರ್ನಾಟಕದವ್ರಿಗೆ ಏನು ಮಾಡ್ತಾರೆ, ನೀವೊಂದು ಲೆಟ್ರ್ ಬರೀಬೇಕಾಗುತ್ತೆ, ಅದ್ರ ಮುಖಾಂತರ ಕಳಿಸ್ಕೊಡ್ತಾರೆ. ಸೊ ಇಲ್ಲ ನೀವೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಇಷ್ಟು ಡೀಟೇಲ್ಸ್ನು ನಾನು ಹೇಳಿರುವಂಥ ಡೀಟೇಲ್ಸ್ನ ಎಲ್ಲದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು, ಈಗ ಯಾರ್ಯಾರಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಅವರು ಮುಂದುವರಿಬೋದು. ಅದೇ ಕಾಲೇಜಲ್ಲಿ ಮುಂದುವರಿತೀನಿ ಅಂದರೆ, ಇಲ್ಲ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗುತ್ತಂದರೆ ಡೋಂಟ್ ವರಿ, ನೆಕ್ಸ್ಟು ಫೈನಲ್ ರಿಸಲ್ಟಲ್ಲಿ ನೋಡೋಣ ಯಾವ ಕಾಲೇಜ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ. ಇನ್ನು ಯಾರ್ಯಾರಿಗೆ ಕಾಲೇಜ್ ಸಿಕ್ಕಿಲ್ವೋ ಡೋಂಟ್ ವರಿ, ಅದು ಸಿಗುವಂಥ ಚಾನ್ಸಸ್ಸು ಬರುತ್ತೆ. ಬಿಕಾಸ್ ನಿಮಗೆ ಕಾಲೇಜು, ನಾನು ಹೇಳಿದ್ನಲ್ಲ, ಕೆಲವು ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಗೊತ್ತಿರಲ್ಲ, ಏನು ಮಾಡ್ತಾರೆ, ಟಾಪ್ ಕಾಲೇಜಸ್ನ ಟಾಪಲ್ಲಿ ಮೆನ್ಷನ್ ಮಾಡ್ತಾರೆ, ಆಮೇಲೆ ಮಿಸ್ ಆಗಿ ಎಲ್ಲೆಲ್ಲೋ ಅಲ್ಲಲ್ಲಿ ಯಾವುದೋ ಆವ್ರೇಜ್ ಕಾಲೇಜ್ ಎಂಟ್ರಿ ಮಾಡಿರ್ತಾರೆ. ಸಿಗುವಂಥ ಚಾನ್ಸಸ್ ಇರುತ್ತೇನೋ ಭ್ರಮೇಲಿ ಇರ್ತಾರೆ. ಬಟ್ KE ಆಗಲ್ಲಲ್ಲ. ಸೊ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ KE. ಸೊ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಂಡು ನೀವು ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಈ ಪ್ರೊಸೆಸ್ಸು. ಯಾರ್ಯಾರು ನಾವು ಹೇಳುವಂತಹ ವಿಷಯ ನನ್ನ ಚಾನಲ್ ಅಂತಲ್ಲ, ಬೇರೆ ಯಾವುದೇ ಚಾನಲ್ ಆಗಿದ್ರೂ ಸಹ ಎಲ್ಲ ಡೀಟೇಲ್ಸ್ನು ಲಿಸ್ಟ್ ವೈಸೇ ಹೇಳಿರ್ತಾರೆ, ಅದು ಪ್ರೋಸೆಸ್ ವೈಸ್ ಹೇಳಿರ್ತಾರೆ. ಆ ಪ್ರೋಸೆಸ್ನ ಫಾಲೋ ಮಾಡಲಿಲ್ಲ ಅಂದರೆ ಈಗ ಆ ಥರ ವಿಷಯ ಆಗುತ್ತೆ. ಮೀನ್ಸ್ ಕಾಲೇಜ್ ಸಿಗದೇ ಇರುವಂಥ ವಿಷಯ ಆಗುತ್ತೆ. ಸೊ ಇದು ಆಗದೇ ಇರಬೇಕು ಅಂದರೆ ಕರೆಕ್ಟ್ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕಟ್ ಆಫ್ ಮುಖಾಂತರ. ಸೊ ಮೀನ್ಸ್ ನಿಮ್ಮ ರ್ಯಾಂಕಿಂಗ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಡೀಟೇಲ್ಸ್, ನಾನು ಹೇಳಿರುವಂಥ ಡೀಟೇಲ್ಸ್ನ ಸ್ವಲ್ಪ ಮೈಂಡಲ್ಲಿ ತಲೆಯಲ್ಲಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಕಾಲೇಜ್ ಸಿಗುತ್ತೆ. ಆಮೇಲೆ ಮುಂದಿನ ಕತೆ ನಿಮ್ಮ ಎಜುಕೇಷನ್ನು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಕಾಲೇಜು, ನಾನು ಏನು ಹೇಳ್ತೀನಿ ಅಂದರೆ, ಯಾವ ಕಾಲೇಜಿಗಾದರೂ ಎಂಟ್ರಿ ಆದರೂ ಸರಿ ಓದೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಎ ಟೀಚರ್ ಮಾರ್ಕ್ಸ್ ಕೊಡುವಂಥ, ನಿಮ್ಮ ಕಾಲೇಜ್ ಟೀಚರ್ ಮಾರ್ಕ್ಸ್ ಕೊಡುವಂಥ ವ್ಯವಸ್ಥೆ ಅಲ್ಲ. ಓಕೆನಾ, ಆಟೋನಮಸ್ ಅಲ್ಲ ಇದು. ಸೊ VTUಗೆ ನೀವು ಎಂಟ್ರಿ ಆದರೆ ಅಂದರೆ, ಸೊ ಬೋರ್ಡು ಅಲ್ಲಿಂದನೇ ನಿಮಗೆ ಮಾರ್ಕ್ಸ್ನ ಕೊಡುವಂಥದ್ದು. ಸೊ ಎಲ್ಲದು ಯಾರ್ಯಾರು ಚೆನ್ನಾಗಿ ಓದ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ವಿಷಯನ ತಲೆಯಲ್ಲಿ ಇಟ್ಕೊಂಡು ಮುಂದುವರಿರಿ. ಓಕೆನಾ. ಸೊ ಇನ್ನೇನೇ ಈ ಒಂದು KCET ರಿಗಾರ್ಡಿಂಗ್ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ನನಗೆ ಯಾರೋ 2 hours ಬ್ಯಾಕು ಕಮೆಂಟ್ ಮಾಡಿದ್ರು, ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಸೊ ಫಾಲೋ ಅಪ್ ಆಗಿ. ಓಕೆನಾ. ಟೇಕ್ ಕೇರ್. ಜೈ ಕರ್ನಾಟಕ. ಮತ್ತೆ